KTV ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲ ಚರ್ಚೆಗೆ ನಡೀತು. ಟೋಟಲ್ 47 ವಿಷಯಗಳನ್ನ ಇವತ್ತು ಚರ್ಚೆ ಮಾಡಬೇಕಾಗಿತ್ತು. ಕೇವಲ 1 ರಿಂದ 5 ವಿಷಯಗಳನ್ನ ಪ್ರಸ್ತಾಪ ಮಾತ್ರ ಮಾಡಿದ್ದೀವಿ ಇವತ್ತು. ನಾವು ಉಳಿದಂತೆ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ನಗರಸಭೆ ಅಂದರೆ ಲೋಕಲ್ ಗೌರ್ಮೆಂಟ್ ಇದೆ. ಲೋಕಲ್ ಗೌರ್ಮೆಂಟ್ ಅಂದರೆ ಇಲ್ಲಿ ಲೋಕಲ್ ಆಗಿ ಕೌನ್ಸಿಲರ್ಸ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅವರ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದೆ, ನೀರಿನ ಸಮಸ್ಯೆ ಇದೆಯಾ, ರಸ್ತೆ ಸಮಸ್ಯೆ ಇದೆಯಾ, ಇಲ್ಲ ಒಳಚರಂಡಿ ಸಮಸ್ಯೆ ಇದೆಯಾ, ಇಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ, ಅದಕ್ಕೆ ಒಂದು ಪರಿಹಾರ ಕಾಣಲಿಕ್ಕೆ, ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಳಿಸಿರ್ತಾರೆ. ಒನ್ಸ್ ನಾವು ಅಧ್ಯಕ್ಷ ಅಂತ ಡಿಸೈಡ್ ಮಾಡಿ ಅಧ್ಯಕ್ಷನೊಬ್ಬನ್ನು ಕೂರಿಸಿದ್ದಾದಮೇಲೆ ಈ ವಿಷಯ ಅಧ್ಯಕ್ಷರಾಗಿರ್ತಾರೆ, ಅವರೇ ಸುಪ್ರೀಂ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಇವತ್ತು ಪಾಪ ಅಧ್ಯಕ್ಷರನ್ನ ಹೆಬ್ಬೆಟ್ಟು ಮಾಡಿಬಿಟ್ಟು ಅವ್ರನ್ನ ನಾಮಕಾವಾಸ್ತಿ ಗೊಂಬೆ ಥರ ಕೂರಿಸಿ ಶಾಸಕರು MLCಗಳು ಇಲ್ಲಿ ಬಂದು ಇಲ್ಲಿ ಡಿಕ್ಟೇಟ್ ಮಾಡಿ ಓವರ್ ರೂಲ್ ಮಾಡುವಂಥ ಕೆಲಸ ಇವತ್ತು ನಗರಸಭೆಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಕೂಡ ಸಾಕ್ಷಿ ನೀವೇ ನೋಡಿದ್ರಿ. ಬೆಳಗ್ಗೆಯಿಂದ ಅಧ್ಯಕ್ಷರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಆ ವಿಷಯವನ್ನು ನಾವು ಮುಂದೂಡ್ತಾ ಇದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಮುಂದಿನ ಸಭೆಗೆ ಮುಂದೂಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತಾರೆ. ಅದೇ ಅಧ್ಯಕ್ಷ ಕೈಯಲ್ಲಿ ಪಕ್ಕದಲ್ಲಿ ಕೂತಿರುವಂತಹ ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಅವ್ರನ್ನ ಡಿಕ್ಟೇಟ್ ಮಾಡಿ ಇಲ್ಲ ಇವತ್ತೇ ಮಾಡಬೇಕು ಅಂತ ಹೇಳಿ ಮತ್ತೆ ಅವ್ರ ಕೈಯಲ್ಲಿ ಓವರ್ ರೂಲ್ ಮಾಡಿಸ್ತಾರೆ. ಅಂದರೆ ಅಧ್ಯಕ್ಷರನ್ನ ಹೆಬ್ಬೆಟ್ಟು ಮಾಡುವಂಥದ್ದು ಉದ್ದೇಶ ಇವರು. ಸ್ಥಳೀಯ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು, ಎಲ್ಲ ಇವರೇ ರಾಜಭಾರ ಆಳಬೇಕು, ಕೂಡಾನು ಇವರೇ ಆಳಬೇಕು, ಲೋಕಲ್ ಬಾಡೀಸ್ ಇವರೇ ಆಳಬೇಕು, ಅನುದಾನಗಳು ಇವರೇ ಹಂಚಬೇಕು, ಎಲ್ಲ ಇವ್ರದ್ದೇ. ಇನ್ನು ಇಲ್ಲಿ ಆಯ್ಕೆ ಆಗಿರೋಂಥ ನಗರಸಭಾ ಸದಸ್ಯರೆಲ್ಲ ಕೂಡ ಪಾಪ ನಾಮಕಾವಾಸ್ತೆ ಇಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಬರೋರು. ಇವರು ಮೂಗಿನ ನೇರಕ್ಕೆ ಇಲ್ಲಿ ನಗರಸಭೆಯನ್ನು ನಡೆಸಲಿಕ್ಕೆ ಹೊರಡ್ತಾರೆ. ಲೋಕಲ್ ಗೌರ್ಮೆಂಟ್ ಆಗಿ ಫ್ರೀ ಹ್ಯಾಂಡ್ ಬಿಟ್ಟು ಅವ್ರ ಅಧ್ಯಕ್ಷರನ್ನ ಮಾಡಿದ್ರೆ ಅವ್ರ ಸಭೆ ನಡೆಸ್ತಾರೆ. ಒಂದು ಹೆಣ್ಮಗುನೇ ಇವತ್ತು ಕೂರಿಸಿದಾದ್ಮೇಲೆ ಆಕೆಯನ್ನು ತಿಳುವಳಿಕೆ ಇಲ್ದಿರೋಂಥ ಹೆಣ್ಮಗುನೇ ಅಲ್ಲ, ವಿಚಾರ ಗೊತ್ತಿರೋಂಥ ಹೆಣ್ಮಗುನೇ ಬಿಡಬೇಕು ಫ್ರೀಯಾಗಿ ಅವ್ರನ್ನ ನಡೆಸೋಕ್ಕೆ. ಸಬ್ಜೆಕ್ಟ್ನ ಅವ್ರನ್ನ ಓವರ್ ರೂಲ್ ಮಾಡೋದು, ಅವ್ರನ್ನ ಕಮ್ಯಾಂಡ್ ಮಾಡೋದು. ಯಾರು ಶಾಸಕರಿರ್ಬೋದು, MLCಗಳಿರ್ಬೋದು, ನಮ್ಮಂಗೆ ಅವರು ಕೂಡ ಸಾಮಾನ್ಯ ಮೆಂಬರ್ಸ್. ಇಲ್ಲಿ ಸಭೆಯಲ್ಲಿ ಸಾಮಾನ್ಯ ಮೆಂಬರ್ಸ್, ದೇ ಆರ್ ನಾಟ್ ಡಿಕ್ಟೇಟರ್ಸ್. ಅವ್ರೇನು ಅಡ್ವೈಸ್ ಮಾಡ್ಬೋದು ಅಷ್ಟೇ. ಡಿಕ್ಟೇಟ್ ಮಾಡೋಕ್ಕೆ ಬಂದರೆ ಲೋಕಲ್ ಬಾಡಿಗಳೆಲ್ಲ ಒಪ್ಪಲ್ಲ. ಇವತ್ತು ಏನು ಅಧಿಕಾರ ವಿಕೇಂದ್ರೀಕರಣ ಆಗಿದೆ, ಈ ಅಧಿಕಾರ ವಿಕೇಂದ್ರ ಕಾನ್ಸೆಪ್ಟನ್ನು ಇವತ್ತು ಟೋಟಲ್ ಆಗಿ ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಬರುವಂಥದ್ದು ಅವ್ರು ರಾಜಕಾರಣ ಮಾಡೋಂಗಿದ್ರೆ ವಿಧಾನಸಭೆಯಲ್ಲಿ ಮಾಡಲಿ, ಅಲ್ಲಿ ಗುದ್ದಾಡಿ ಒಳ್ಳೆ ಗ್ರ್ಯಾಂಟ್ ತೊಗೊಂಬರಲಿ, ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ನಗರಸಭೆಯಲ್ಲಿ ಕೌನ್ಸಿಲರ್ಗಳ ಮೇಲೆ, ಸಣ್ಣ ಪಣ್ಣ ರಾಜಕಾರಣ ಮೇಲೆ ಗುದ್ದಾಡೋಂಥದ್ದು, ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಂಥದ್ದು, ಇದು ಅವ್ರಿಗೆ ನಾಚಿಕೆಯ ಸಂಗತಿ. ಅವ್ರಿಗೆ ಅವರ ಒಂದು ಅರ್ಹತೆಗಳಿಗೆ ಇದೆಲ್ಲ ತಕ್ಕಂಥ ಅಂತ ಬಿಟ್ಟು ಇವತ್ತು ನಾನು ಕೇಳಬೇಕಾಗ್ತದೆ. ನಗರಸಭೆಯನ್ನಾಗಿ ಇಡ್ರಿ. ನಗರಸಭೆಯಲ್ಲಿ ತಪ್ಪುಗಳ ತಿದ್ದಕ್ಕೆ ಬನ್ನಿ ನೀವು. ಅದನ್ನು ಬಿಟ್ಬಿಟ್ಟು ಟೋಟಲ್ ನಗರಸಭೆನೇ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಾವು ಹೇಳ್ದಂಗೆ ನಡೀಬೇಕು, ನಾವು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿದ್ರೆ ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನೀವು? ನಿಮ್ಮ ಇವಾಗ ನೀವೇ ಸಾಕ್ಷಿ. ನಿಮಗೆಲ್ಲ ವಿಡಿಯೋಗಳಲ್ಲಿದೆ. ಅಧ್ಯಕ್ಷರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ, ಮುಂದಿನ ಸಭೆಗೆ ಮುಂದೂಡಿ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನೇ ನೀವು ಅವ್ರನ್ನ ಡಿಕ್ಟೇಟ್ ಮಾಡಿ ಅವರಿಗೆ ಕಣ್ಣುಗಳು ಬಿಡೋದು, ಕಾಲುಗಳು ಬಿಡೋದು, ಏನ್ರಿ ಇದೆಲ್ಲ? ಇದೇ ಹಿಟ್ಲರಿಸಮ್. ಇಲ್ಲಿ ನಗರಸಭೆಯನ್ನು ಸಾಮಾನ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬೇಕು ಅದಕ್ಕೆ ಅವಕಾಶ ಕೊಡಬೇಕೇ ಹೊರತು ಇಲ್ಲಿ ನಿಮ್ಮ ಮೂಗು ನೇರಕ್ಕೆ ನಿಮ್ಮ ಸ್ವಇಚ್ಛೆ ರಾಜಕಾರಣ ಇಲ್ಲಿ ಮಾಡಬಾರ್ದು. ಇದು ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ. ಮಾಡಿ, ವಿಧಾನಸಭೆಯಲ್ಲಿ ಮಾಡಿ, ವಿಧಾನ ಪರಿಷತ್ತಲ್ಲಿ ಮಾಡಿ, ಮುಖ್ಯಮಂತ್ರಿಗಳ ಗುದ್ದಾಗ್ಬಿಟ್ಟು ಗ್ರ್ಯಾಂಟ್ ತೊಗೊಂಬನ್ನಿ, ಊರಿನ ಅಭಿವೃದ್ಧಿ ಮಾಡಿ. ಸುಮ್ಮನೆ ಜನಗಳಿಗೆ ಸುಳ್ಳು ಪಳ್ಳು ಹೇಳ್ಕೊಂಡು ಇದು ಬಂದಿದೆ ಗ್ರ್ಯಾಂಟು, ಅದು ಬಂದಿದೆ ಗ್ರ್ಯಾಂಟು, ರಿಂಗ್ ರೋಡ್ ಮಾಡಿಬಿಡ್ತಾ ಇದೀವಿ, ಈ ಮಾಡಿ ರೋಡ್ ಮಾಡಿಬಿಡ್ತೀವಿ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಕರೆಕ್ಟಾಗಿ ತೊಗೊಂಬನ್ರಿ. ಹೋಗಿ ಹೊಡೆದಾಗ್ಬಿಟ್ಟು ಗ್ರ್ಯಾಂಟ್ ಆಗಿರೋದು ಯಾವುದೋ ಒಂದು ಲೆಟರ್ ಎತ್ಕೊಂಡ್ಬಂದು ತೋರಿಸ್ರಿ, ಪ್ರೆಸ್ಗೆ, ಮೀಡಿಯಾಗೆ, ಊರಿನ ಜನಕ್ಕೆ ತೋರಿಸಿ, ಇಂಥದ್ದು ರಿಲೀಸ್ ಆಗಿದೆ ಗ್ರ್ಯಾಂಟು, ಇಂಥ ತಂದಿದ್ದೀವಿ ಅಂತ ಹೇಳಿ. ಇಡೀ ನೀವು 2 ವರ್ಷದ ಅವಧಿಯಲ್ಲಿ ಒಂದು ನಯಾ ಪೈಸೆ ನೀವು ತಂದಿದ್ದರೆ ತೋರಿಸಿ, ಪ್ರೂಫ್ ನೋಡೋಣ. ಮೀಡಿಯಾ ಮುಂದೆ ಬನ್ನಿ, ಚರ್ಚೆಗೆ ಬನ್ನಿ, ನಾವು ಮಾಡ್ತೀವಿ. ನಿಮ್ಮ ಅವಧಿಯಲ್ಲಿ ನೀವು ಆಯ್ಕೆಯಾಗಿ ಎಷ್ಟು 2 ವರ್ಷ ಆಗ್ತಾ ಇದೆ. ಇಂಥದ್ದು ನಾನು ಗ್ರ್ಯಾಂಟ್ ತಂದಿದ್ದೀನಿ, ನಾನು ಸ್ವಇಚ್ಛೆಯಿಂದ ತಂದಿದ್ದೀನಿ, ಊರಿನ ಅಭಿವೃದ್ಧಿ ತಂದಿದ್ದೀನಿ, ಇಲ್ಲ ಯಾರು ರಿಂಗ್ ರೋಡ್ ಪ್ರಪೋಸಲ್ ಅಪ್ರೂವಲ್ ಮಾಡಿಸಿದ್ದೀನಿ. ಬರೀ ಬೋಗಸ್ ಮಾತುಗಳಾಗೋಯ್ತು. ರಿಂಗ್ ರೋಡ್ ಆಗೋಗ್ಬಿಡ್ತು, ನಗರ ಪಾಲಿಕೆ ಮಾಡಿಬಿಟ್ವಿ, ಇಲ್ಲಿ ಕೋಟಿಂಗ್ ತಂದಿದ್ದೀವಿ, ಅಲ್ಲಿ ಕೋಟಿಂಗ್. ಇದುವರೆಗೂ ಕೂಡ 2 ವರ್ಷ ಆಗಿದೆ. ಒಂದು ಆಶ್ರಯ ಮೀಟಿಂಗ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. 15,000 ಅಪ್ಲಿಕೇಶನ್ಸ್ ಬಡವ್ರು ಹಾಕಿ ಇವತ್ತು ನಿವೇಶನಿಗೆ ಸಣ್ಣ ಪಣ್ಣ ಮನೇಲಿ ಕೊಡ್ತಾರೆ, ಇಲ್ಲ ಸೈಟ್ಗೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅಲ್ಲಿ 15,000 ಬಡವರು ಒಬ್ಬ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇವತ್ತು 5,000 ಖರ್ಚು ಮಾಡಬೇಕು. ಅವನು 15,000 ಅಪ್ಲಿಕೇಶನ್ ಬಂದು ಕುಳಿತಾ ಇದೆ. 2 ವರ್ಷದಿಂದ ನೀವು ಒಂದು ಸಭೆ ಕರೆದಿದ್ದೀರ, ಆಶ್ರಯ ಸಮಿತಿದು. ಬಡವ್ರಿಗೋಸ್ಕರ ಇದ್ದೀರಾ ನೀವು? ಅಂಥ ಕೆಲಸಗಳು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಈ ಕೌನ್ಸಿಲರ್ಗೆ ಮೆದ್ದೆ ಆ ಕೌನ್ಸಿಲ್ ಎತ್ಕಟ್ಟೋಣ, ಅವರ ಬಿಸಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ.
ರೇ ನೀವು ಸೇಡಿನ ರಾಜಕಾರಣ ಮಾಡಬೇಕಂದ್ರೆ ನಮ್ಮಂಥವ್ರ ಹತ್ರ ಅಲ್ಲ, ನೀವು ಬೇರೆಯವ್ರು ಇರ್ತಾರೆ ನಿಮ್ಮ ಲೆವೆಲ್ಗೆ, ಅವ್ರ ಜೊತೆ ರಾಜಕಾರಣ ಸೇಡಿನ ರಾಜಕಾರಣ ಮಾಡಿ. ನಮ್ಮಂಥ ಲೋಕಲ್ ಮೆಂಬರ್ಸ್ ಮೇಲೆ ಏನು ಸೇಡಿನ ರಾಜಕಾರಣ ಮಾಡ್ತೀರಿ ನೀವು? ಬನ್ನಿ, ಬಹಿರಂಗವಾಗಿ ಚರ್ಚೆಗೆ ಬನ್ನಿ, ಎಲ್ಲಿ ಬರ್ತೀರ ಬನ್ನಿ. ಮೀಡಿಯಾವ್ರು ಫಿಕ್ಸ್ ಮಾಡಿ ಟೈಮು. ಅವ್ರ ಅವಧಿಯಲ್ಲಿ 2 ವರ್ಷದ ಏನು ಗ್ರ್ಯಾಂಟ್ ತಂದಿದ್ದಾರೆ, ಏನು ತಂದಿಲ್ಲ ಅಂತ ನಾವು ತೋರಿಸ್ತೀವಿ. ಸುಮ್ಮನೆ ಇಂಥದ್ದನ್ನೆಲ್ಲ ಬಿಟ್ಬಿಟ್ಟು ಸಾಮಾನ್ಯ ಸಭೆಯನ್ನು ಸಾಮಾನ್ಯ ಸಭೆಯಾಗಿ ನಡೆಸಬೇಕು. ಅಧಿಕಾರ ಏನು ಪಾಪ ಅಧ್ಯಕ್ಷನ ಕೂರಿಸಿದ್ದಾರೆ, ಆ ಹೆಣ್ಣು ಮಗುವನ್ನ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು. ಅಧಿಕಾರ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಕಾನೂನು ವೈಲೇಟ್ ಮಾಡಿ ಮಾಡುವಂಥದ್ದೆಲ್ಲ, ಇದೆಲ್ಲ ಕೂಡ ತಪ್ಪು ಅಂತ ಹೇಳಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ.